ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ವಿಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ದಿನಾಂಕ ಮೇ 2. ಮೇ 2ರ ಎಲ್ಲ ಕರೆಂಟ್ ಅಫೇರ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಶುರು ಮಾಡೋದಕ್ಕಿಂತಲೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋ ನಾವು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಶುರು ಮಾಡೋಣವಾ? ಮೊದಲನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, ಹೀಗಿದೆ. ಮೇ 2ರಂದು ವಿಳಿಂಜಂ ಇಂಟರ್ನ್ಯಾಷನಲ್ ಬಂದರನ್ನ, ವಿಳಿಂಜಂ ಅಂತಾರಾಷ್ಟ್ರೀಯ ಬಂದರನ್ನ ಲೋಕಾರ್ಪಣೆ ಮಾಡಲಾಯಿತು. ಇದರ ಉದ್ಘಾಟನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ವಿಳಿಂಜಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಇದರ ಸ್ಪೆಲ್ಲಿಂಗ್ ಹೀಗಿದೆ, VIZHIZAM ಅಂತ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಸ್ಪೆಲ್ಲಿಂಗ್ ಇದು. ಉಚ್ಚಾರ ಡಿಫ್ರೆಂಟ್ ಇರುತ್ತೆ, ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರುತ್ತೆ. ಓಕೆನಾ ಫ್ರೆಂಡ್ಸ್? ಇದರ ಉದ್ಘಾಟನೆ ಮಾಡಿದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಓಕೆ, ಕೇರಳದ ತಿರುವನಂತಪುರಂನಲ್ಲಿ ಇದು ಇದೆ, ವಿಳಿಂಜಂ ಇಂಟರ್ನ್ಯಾಷನಲ್ ಬಂದರು. ಬಂದರು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಪೋರ್ಟ್, ಇಂಗ್ಲಿಷ್ನಲ್ಲಿ ಪೋರ್ಟ್ ಅಂತ ಕರೀತಾರೆ. ಇಲ್ಲಿ ವಿದೇಶದಿಂದ ಬರುವಂತ ಹಡಗುಗಳೆಲ್ಲ ಇಲ್ಲೇ ನಿಲ್ತವೆ, ಅಥವಾ ನಮ್ಮ ದೇಶದಿಂದ ಹೋಗುವಂತ ಹಡಗುಗಳೆಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗ್ತವೆ. ಯಾಕೆ ಹಡಗುಗಳು ಹೋಗ್ತವೆ ಅಥವಾ ಬರ್ತವೆ? ಯಾಕಂತಂದ್ರೆ ಅನೇಕ ಸಾಮಾನುಗಳು, ಸರಕುಗಳನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರಫ್ತು ಮಾಡಲು ಹಾಗೂ ಇನ್ನೊಂದು ದೇಶದಿಂದ ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳಲು ಹಡಗುಗಳು ಬರ್ತಾ ಅಥವಾ ಹೋಗ್ತಾ ಇರ್ತವೆ. ಅವುಗಳಿಗೆ ಒಂದು ಜಾಗ ಬೇಕಲ್ಲ, ಸ್ಟೇಷನ್ ಬೇಕಲ್ಲ, ನಿಲ್ದಾಣ ಬೇಕಲ್ಲ. ಆ ನಿಲ್ದಾಣಕ್ಕೆ ನಾವು ಪೋರ್ಟ್ ಅಂತ ಕರಿತೀವಿ. ವಿಳಿಂಜಂ ಅಂತಾರಾಷ್ಟ್ರೀಯ ಬಂದರನ್ನ ಈಗ ಉದ್ಘಾಟನೆ ಮಾಡಲಾಗಿದೆ. ಇದಕ್ಕೆ ದೇಶದ ಭವಿಷ್ಯದ ಹೆಬ್ಬಾಗಿಲು ಅಂತಾನೂ ಕೂಡ ಕರಿತಿದ್ದಾರೆ. ಯಾಕಂತಂದ್ರೆ ಈ ಇಂಟರ್ನ್ಯಾಷನಲ್ ಪೋರ್ಟ್ ಏನಿದೆ ತುಂಬಾನೇ ದೊಡ್ಡದಾಗಿರೋದು ಮತ್ತು ತುಂಬಾನೇ ಹೊಸ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿರ್ತಕ್ಕಂಥ ಒಂದು ಬಂದರಿದು. ಆದ್ದರಿಂದ ಭವಿಷ್ಯದ ಹೆಬ್ಬಾಗಿಲು ಅಂತ ಇದನ್ನ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಇದೊಂದು ಏನಂತಂದ್ರೆ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಅಂತ. ಇದರ ಹೆಸರು ಟ್ರಾನ್ಸ್ಶಿಪ್ಮೆಂಟ್ ಹಬ್ ಅಂತ. ಏನಿದು ಟ್ರಾನ್ಸ್ಶಿಪ್ಮೆಂಟ್ ಹಬ್ ಅಂತ ನಾವು ನೋಡೋಣ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಟ್ಟು 8,867 ಕೋಟಿ ವೆಚ್ಚದಲ್ಲಿ ತಯಾರಾಗಿದೆ. ಅಡಾನಿ ಗ್ರೂಪ್ ಏನಿದೆ, ಅಡಾನಿ ಗ್ರೂಪ್ ಇದರ ಸಂಚಾಲನೆಯನ್ನ ಮಾಡಲಿದೆ. ಜಸ್ಟ್ ಲೈಕ್ ಏನು ಏರ್ಪೋರ್ಟ್ಗಳೆಲ್ಲ ಅಡಾನಿ ಗ್ರೂಪ್ ಅಂಡರೇ ಇದೆ, ಅದೇ ರೀತಿ ಇದು ಕೂಡ ಅಡಾನಿ ಗ್ರೂಪ್ ಅಂಡರೇ ಬಂದಿದೆ. ಏನು ಶಾಕಿಂಗ್ ನ್ಯೂಸ್ ಏನೂ ಅಲ್ಲ. ನೈಸರ್ಗಿಕವಾಗಿಯೇ ಈ ಒಂದು ಬಂದರ್ ಏನಿದೆ 20 ಮೀಟರ್ ಆಳವಾಗಿದೆ. ಇಲ್ಲಿ ಏನು ಸಮುದ್ರದ ಒಂದು ಆಳ ಏನಿದೆ 20 ಮೀಟರ್ ಇದೆ. ಇದರಿಂದ ಯೂಸ್ ಏನಾಗತ್ತೆ ಅಂತಂದ್ರೆ, ದೊಡ್ಡ ದೊಡ್ಡ ಹಡಗುಗಳು ನಮ್ಮ ದೇಶದ ಒಂದು ಬಂದರಿಗೆ ಬಂದು ನಿಲ್ಲೋಕೆ ಯೂಸ್ ಆಗ್ತದೆ. ಅಂತಾರಾಷ್ಟ್ರೀಯ ಬಂದರು ಅನ್ನುವಂಥ ಒಂದು ಹೆಸರನ್ನು ಪಡ್ಕೋಬೇಕಾದ್ರೆ ಅಟ್ಲೀಸ್ಟ್ 20 ಮೀಟರ್ ಡೆಪ್ತ್ ಇರಬೇಕು ಅಲ್ಲಿ ಸಮುದ್ರದ್ದು, ಅಂದರೆ ಅಷ್ಟೇ ಅದಕ್ಕೆ ಅಂತಾರಾಷ್ಟ್ರೀಯ ಬಂದರು ಅಂತಾರೆ. ಇದಕ್ಕೆ ಅಂತಾರಾಷ್ಟ್ರೀಯ ಬಂದರು ಅಂತ ಅದರ ಸಂಬಂಧ ಕರೆದಿದ್ದಾರೆ. ಈ ಸ್ಲೈಡ್ ಅಲ್ಲಿ ನಾವು ನೋಡ್ಬೋದು, 2 ಹಡಗುಗಳನ್ನ ಇಲ್ಲಿ ತೋರಿಸಿದ್ದಾರೆ. ಒಂದು ಇದು, ಒಂದು ಇದು. ಇದು ದೊಡ್ಡ ಹಡಗು. ಈ ದೊಡ್ಡ ಹಡಗಿಗೆ ಏನಂತಾರೆ? ಮದರ್ ವೆಸಲ್ ಅಂತಾರೆ, ಮದರ್ ವೆಸಲ್. ಈ ಸಣ್ಣ ಹಡಗಿಗೆ ಏನಂತಾರೆ? ಫೀಡರ್ ವೆಸಲ್. ಜಾಸ್ತಿ ತಲೆ ಕಟ್ಸ್ಕೋಬೇಡಿ ಏನ್ ಮದರ್ ವೆಸಲ್ ಮತ್ತು ಫೀಡರ್ ವೆಸಲ್ ಯಾಕಂತಿದ್ದಾರೆ ಅಂತ. ಈ ಮದರ್ ವೆಸಲ್ ನಲ್ಲಿರುವಂತ ಈ ಕಂಟೈನರ್ಗಳೇನಿವೆ, ದೊಡ್ಡ ಕಂಟೈನರ್ಗಳು, ಈ ಎಲ್ಲಾ ಕಂಟೈನರ್ಗಳನ್ನ ಫಸ್ಟ್ ಏನ್ ಮಾಡ್ತಾರೆ, ಈ ಸಣ್ಣ ವೆಸಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೋಡಿ ಇಲ್ಲಿ ಸ್ವಲ್ಪನೇ ಕಂಟೈನರ್ಗಳಿವೆ. ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಈ ಸಣ್ಣ ಹಡಗು ಏನ್ ಮಾಡತ್ತೆ, ಅವುಗಳನ್ನೆಲ್ಲ ತಗೊಂಡು ಬಂದರಿನ ದಂಡೆಗೆ ಬಂದು ನಿಲ್ಸತ್ತೆ. ಅಲ್ಲಿಂದ ನಾವು ಅವುಗಳನ್ನ ಅನ್ಲೋಡ್ ಮಾಡಿ ಕೆಳಗೆ ಇಳಿಸಬಹುದು. ಈ ರೀತಿ ಆಪರೇಷನ್ ಮಾಡ್ತಕ್ಕಂಥ ಒಂದು ಬಂದರುಗಳಿಗೆ ನಾವು ಟ್ರಾನ್ಸ್ಶಿಪ್ಮೆಂಟ್ ಹಬ್ ಅಂತ ಕರಿತೀವಿ. ತಿಳಿತಲ್ಲ ಫ್ರೆಂಡ್ಸ್, ಟ್ರಾನ್ಸ್ಶಿಪ್ಮೆಂಟ್ ಹಬ್ ಅಂದ್ರೆ ಏನಂತ? 2 ತರ ಬಂದರುಗಳಿರ್ತವೆ. ಒಂದು ಟ್ರಾನ್ಸ್ಶಿಪ್ಮೆಂಟ್ ಹಬ್, ಇನ್ನೊಂದು ಡೈರೆಕ್ಟ್ ಕಂಟೈನರ್ ಶಿಪ್ಮೆಂಟ್ ಹಬ್. ಟ್ರಾನ್ಸ್ಶಿಪ್ಮೆಂಟ್ ಹಬ್ ನಲ್ಲಿ ಒಂದು ದೊಡ್ಡ ಹಡಗಿನಿಂದ ಇನ್ನೊಂದು ಸಣ್ಣ ಹಡಗಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅವುಗಳನ್ನ ಇಳಿಸಲಾಗುತ್ತೆ. ಬಟ್ ಡೈರೆಕ್ಟ್ ಕಂಟೈನರ್ಶಿಪ್ ನಲ್ಲಿ ದೊಡ್ಡ ಹಡಗೇನೆ ನಿಲ್ದಾಣಕ್ಕೆ ಡೈರೆಕ್ಟ್ ಆಗಿ ಬಂದು ಎಲ್ಲಾ ಸರಕುಗಳನ್ನ ಇಳಿಸುತ್ತೆ. ಇದೇ ಒಂದು ಡಿಫರೆನ್ಸ್ ಇದರಲ್ಲಿ. ಇದರಲ್ಲಿ ಒಂದು ನೌಕೆಗಳ ಏನ್ ಸಂಚಾರ ನಡೆಯುತ್ತೆ, ಈ ಹಡಗುಗಳ ಸಂಚಾರ, ಇದರ ಒಂದು ನಿರ್ವಹಣೆ ಮಾಡೋದಕ್ಕೆ ಸೆಮಿ ಆಟೋಮ್ಯಾಟಿಕ್ ಮತ್ತು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಲಾಗಿದೆ. ತುಂಬಾನೇ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಇದನ್ನ ನಿರ್ವಹಣೆ ಮಾಡಲಾಗುತ್ತೆ. ಈ ಒಂದು ಉದ್ಘಾಟನೆಯಲ್ಲಿ ಬಂದವರು ಯಾರು? ಮೇನ್ ಆಗಿ ಕಾಂಗ್ರೆಸ್ನ ನಾಯಕ ಶಶಿ ಥರೂರ್ ಮತ್ತು ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಇಬ್ರು ಬಂದಿದ್ರು. ಈ ಕಾಂಗ್ರೆಸ್ ನಾಯಕರು ಬಂದಿದ್ದನ್ನ ನೋಡಿ ಬಿಜೆಪಿಯ ಒಂದು ನರೇಂದ್ರ ಮೋದಿ ಅವರು ಏನಂತ ಅಂದಿದ್ದಾರೆ ತಮ್ಮ ಭಾಷಣದಲ್ಲಿ ಅಂತಂದ್ರೆ, ಶಶಿ ಥರೂರ್ ಅವರು ಬಂದಿರೋದನ್ನ ನೋಡಿ ಕಾಂಗ್ರೆಸ್ ನಾಯಕರೆಲ್ಲರೂ
ನಿದ್ದೆಗೆಟ್ಟು ಹೋಗ್ತಾರೆ ಅಂತ. ಸೊ ಈ ರೀತಿ ಒಂದು ಟೀಕೆಯನ್ನು ಮಾಡಿದ್ದಾರೆ ನಮ್ಮ ಮೋದಿಯವರು ಈ ಒಂದು ಉದ್ಘಾಟನೆಯ ಒಂದು ಭಾಷಣದಲ್ಲಿ. ಕೆಲವು ಬಂದರುಗಳ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನೋಡ್ಬೇಕು ನಾವು. ನೆನ್ಪಿಟ್ಕೊಳ್ಳಿ ಇವೆಲ್ಲ ಮಾಹಿತಿಗಳನ್ನ, ಪರೀಕ್ಷೆಯಲ್ಲಿ ತುಂಬಾನೇ ಯೂಸ್ಫುಲ್ ಆಗ್ತವೆ. ಒಟ್ಟು ಬಂದರುಗಳಿರೋದು 250. ಮುಖ್ಯ ಬಂದರುಗಳು ಅವುಗಳಲ್ಲಿ 13. ಸೊ 2 ವಿಂಗಡಣೆಯನ್ನು ಮಾಡಿದ್ದಾರೆ ಬಂದರುಗಳಲ್ಲಿ. ಒಂದು ಮುಖ್ಯ ಬಂದರುಗಳು, ಇನ್ನೊಂದು ಕೆಳ ದರ್ಜೆಯ ಬಂದರುಗಳು. ಓಕೆ, ಮುಖ್ಯ ಬಂದರುಗಳು ಟೋಟಲ್ ಇರೋದು 13. ಇವು ಮೇನ್ ಬಂದರುಗಳು ಇವೆಲ್ಲ. ಮುಂಬೈ, ವಿಶಾಖಪಟ್ಟಣಂ, ಕೊಚ್ಚಿನ್ ಅಥವಾ ಗುಜರಾತ್, ಇಲ್ಲೆಲ್ಲ ಏನು ಬಂದರುಗಳಿವೆ ಇವು ಮುಖ್ಯ ಬಂದರುಗಳು. ಇನ್ನು ಬಾಕಿ 200ಕ್ಕಿಂತ ಹೆಚ್ಚು ಬಂದರುಗಳೇನಿವೆ ಅವೆಲ್ಲ ಕೆಳ ದರ್ಜೆಯ ಬಂದರುಗಳು. ಇಲ್ಲೇನು ಸಣ್ಣ ಹಡಗುಗಳಷ್ಟೇ ಬರ್ತವೆ ಮತ್ತು ಮೀನುಗಾರಿಕೆಗೆ ಮುಖ್ಯವಾಗಿ ಈ ಬಂದರುಗಳು ಯೂಸ್ ಆಗ್ತವೆ. ಸೊ ಇವುಗಳು ಇವನ್ ನದಿಗಳಿಗೂ ಕೂಡ ಬಂದರುಗಳನ್ನ ಕಟ್ಟಿದ್ದಾರೆ. ಅಂಥ ಎಲ್ಲ ಬಂದರುಗಳು ಕೂಡ ಇದರಲ್ಲಿ ಬರುತ್ತೆ. ಭಾರತದಲ್ಲಿರೋ ಅತಿ ದೊಡ್ಡ ಕಂಟೈನರ್ ಬಂದರು ಅದು ಜವಾಹರ್ಲಾಲ್ ನೆಹರು ಬಂದರು ನವಶೇವಾದಲ್ಲಿ. ನವಶೇವಾ ಎಲ್ಲಿದೆ? ಮುಂಬೈ. ಅತಿ ದೊಡ್ಡ ಒಟ್ಟಾರೆ ಸರಕು ಸಾಗಣೆ ಬಂದರು ದೀನ್ ದಯಾಳ್ ಬಂದರು ಕಾಂಡ್ಲಾ. ಈ 2 ಪಾಯಿಂಟ್ಗಳನ್ನ ತುಂಬಾ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ನವಶೇವಾ ಬಂದರು, ಇದಿರೋದು ದೀನ್ ದಯಾಳ್ ಬಂದರು. ಇದು ಅತಿ ದೊಡ್ಡ ಕಂಟೈನರ್ ಬಂದರು, ಇದು ಅತಿ ದೊಡ್ಡ ಸರಕು ಸಾಗಣೆ ಬಂದರು. ಸೊ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಲಿಯೋನಾರ್ಡೋ ಡಾವಿನ್ಸಿ ಬಗ್ಗೆ ಇದು ರೋಚಕ ಸಂಗತಿಗಳನ್ನ ಹೇಳುತ್ತೆ. ಲಿಯೋನಾರ್ಡೋ ಡಾವಿನ್ಸಿ ಅವರು ಯಾರು? ಇವ್ರು ಯಾರಂತಂದ್ರೆ ಅತ್ಯಂತ ದೊಡ್ಡ ಕಲಾವಿದರು. ಇವರು ಕಲಾವಿದ ಅಷ್ಟೇ ಅಲ್ಲ, ತುಂಬಾನೇ ಟ್ಯಾಲೆಂಟೆಡ್ ಮನುಷ್ಯರು. ಇವರು ಒಬ್ಬರು ಕಲಾವಿದರು ಹೌದು, ವಿಜ್ಞಾನಿಗಳು ಹೌದು, ಚಿತ್ರಕಾರರು ಹೌದು, ಇಂಜಿನಿಯರ್ ಹೌದು, ಆಮೇಲೆ ತುಂಬ ಎಲ್ಲ ಒಂದು ಫೀಲ್ಡ್ಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಸೊ ನ್ಯೂಟನ್ ನಿಮಗೆ ಗೊತ್ತಲ್ಲ, ನ್ಯೂಟನ್ ಕೂಡ ಅನೇಕ ಫೀಲ್ಡ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಅವ್ರು ಕೆಲಸ ಮಾಡದೇ ಇರೋ ಫೀಲ್ಡೇ ಇಲ್ಲ. ಅದೇ ರೀತಿ ಇವರು ಕೂಡ ಲಿಯೋನಾರ್ಡೋ ಡಾವಿನ್ಸಿ ಅವರು. ಇವರು ಮುಖ್ಯವಾಗಿ ಇವರು ಒಂದು ಪೇಂಟಿಂಗ್ ಅನ್ನ ಮಾಡಿದ್ದಾರೆ, ಚಿತ್ರಕಲೆ. ಅದರ ಹೆಸರು ಮೊನಾಲಿಸಾ ಅಂತ. ಏನು? ಮೊನಾಲಿಸಾ. ತುಂಬಾನೇ ಫೇಮಸ್ ಆದಂತ ಇದೊಂದು ಪೇಂಟಿಂಗ್ ಇದು. ಇದರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ಸೊ ಇವ್ರದ್ದು ಏನಿದೆ ಅಂತಂದ್ರೆ ಪುಣ್ಯ ಸ್ಮರಣೆ ಇದೆ ಇವತ್ತು. ಯಾವಾಗ? ಮೇ 2ರಂದು. ಇವ್ರು ಹುಟ್ಟಿದ್ದು ಯಾವಾಗ ಗೊತ್ತಾ? 1442ರಲ್ಲಿ. ಇವ್ರ ಡೆತ್ ಆಗಿದ್ದು 1519ರಲ್ಲಿ. ಸೊ 1519 ಮೇ 2ರಂದು ಇವ್ರದ್ದು ಡೆತ್ ಆಗಿತ್ತು. ದಿಸ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಆದ್ರೆ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಇವ್ರ ಬಗ್ಗೆ ಮಾಹಿತಿ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್. ಸೊ ಇವರೊಬ್ಬ ದ್ವಿಗಾಮಿಗಳು ಅಂತಂದ್ರೆ 2 ಕೈಯಿಂದ ಬರೆಯಬಲ್ಲರು ಇವರು. 2 ಕೈಗಳಿಂದ ಇವರು ಹಲವಾರು ಯಂತ್ರಗಳನ್ನ ಡಿಸೈನ್ ಮಾಡಿದ್ದಾರೆ. ಹೆಲಿಕಾಪ್ಟರ್, ಪ್ಯಾರಾಚೂಟ್, ಈವನ್ ಟ್ಯಾಂಕ್ಗಳನ್ನ ಕೂಡ ಡಿಸೈನ್ ಮಾಡಿದ್ದಾರೆ. ಇದರ ಅರ್ಥ ಇವುಗಳನ್ನ ತಯಾರು ಮಾಡಿದ್ದಾರೆ ಅಂತಲ್ಲ. ತಯಾರಾಗಿದ್ದು ಇತ್ತೀಚೆಗೆ, ಬಟ್ ಡಿಸೈನ್ ಇವ್ರು ಮಾಡಿದ್ರು, ಅವಾಗ್ಲೇ ಮಾಡಿದ್ರು. ಮಾನವ ದೇಹದ ಅಧ್ಯಯನವನ್ನ ಕೂಡ ಇವ್ರು ಮಾಡಿದ್ರು. ಆಮೇಲೆ ಅದರ ಮೇಲೆ ಅನೇಕ ಚಿತ್ರಕಲೆಗಳನ್ನ ಅವಾಗ್ಲೇ ಇವ್ರು ಬಿಡಿಸಿದ್ರು. ಇನ್ನೊಂದು ಇವ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಮಿರರ್ ಸ್ಟೈಲ್ ಅಲ್ಲಿ ಬರೀತಿದ್ರು. ಮಿರರ್ ಸ್ಟೈಲ್ ಹೇಗೆ? ಇದು ಮಿರರ್ ಸ್ಟೈಲ್ ಅಂದ್ರೆ ಏನು ನೋಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ನಾರ್ಮಲ್ ಆಗಿ ಅಕ್ಷರಗಳನ್ನ ಈ ರೀತಿ ಬರಿತೀವಿ, ABCDEFGH ಅಂತ. ಬಟ್ ಮಿರರ್ ಸ್ಟೈಲ್ ಅಲ್ಲಿ ಇದೇ ಒಂದು ಅಕ್ಷರಗಳನ್ನ ಒಂದು ಕನ್ನಡಿಯ ಮುಂದೆ ಹಿಡಿದ್ರೆ ಹೇಗೆ ಕಾಣ್ತವೋ ಆ ರೀತಿಯಲ್ಲಿ ಬರೆಯೋದಕ್ಕೆ ಮಿರರ್ ಸ್ಟೈಲ್ ಅಲ್ಲಿ ಬರೆಯೋದು ಅಂತ ಕರೀತಾರೆ. ಸೊ ಈ ರೀತಿ ಕೂಡ ಇವ್ರು ಬರೆಯಬಲ್ಲರು. ಎಷ್ಟು ಟ್ಯಾಲೆಂಟೆಡ್ ಮನುಷ್ಯರು ಅಂತ ನಿಮಗೆ ಇದರ ಮೇಲೆನೆ ಅಂದಾಜ್ ಮಾಡಬಹುದು ನೀವು. ಸೊ ಮೊನಾಲಿಸಾ ಅನ್ನುವಂಥ ಒಂದು ಚಿತ್ರಕಲೆಯನ್ನು ಇವ್ರು ಬಿಡಿಸಿದ್ರು. ಅದರ ಬಗ್ಗೆ ಕೆಲವು ರೋಚಕ ಸಂಗತಿಗಳನ್ನ ನೋಡೋಣ. ಮೊನಾಲಿಸಾ ಇವ್ರ ಫೋಟೋ ಫಸ್ಟ್ ನೀವು ನೋಡ್ಬಿಡಿ. ಇದೇ ಒಂದು ಮೊನಾಲಿಸಾ ಚಿತ್ರ. ಓಕೆ, ಇವ್ರ ಫೇಸ್ ನೋಡಿ ಒಂದ್ಸಲ. ನಿಮ್ಗೆ ಇವ್ರು ಸ್ಮೈಲ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದ್ಯಾ? ಸೊ ಈ ಒಂದು ಸ್ಮೈಲ್ ಬಗ್ಗೆ ತುಂಬಾನೇ ಕಾಂಟ್ರವರ್ಸಿ ಇದೆ. ಕೆಲವ್ರಿಗೆ ಅನ್ಸುತ್ತೆ ಈ ಸ್ಮೈಲು ದುಃಖದಲ್ಲಿದೆ ಅಂತ, ಅಥವಾ ಕೆಲವರು ಖುಷಿಯಿಂದ ಸ್ಮೈಲ್ ಮಾಡ್ತಿದ್ದಾರೆ ಅಂತಿದ್ದಾರೆ. ಕೆಲವೊಬ್ರು ಏನಂತಾರೆ ಗೊತ್ತಾ? ಇವ್ರು ಸ್ಮೈಲೇ ಮಾಡ್ತಿಲ್ಲ ಅಂತಾರೆ. ಸೊ ಇದು ತುಂಬಾನೇ ಒಂದು ರಹಸ್ಯಮಯವಾದಂತ ಇವ್ರ ಸ್ಮೈಲ್ ಇದು. ಆಮೇಲೆ ಇದಕ್ಕೆ ಆಂಬಿಗ್ವಿಟಿ ಇಫೆಕ್ಟ್ ಅಂತಾರೆ. ಆಂಬಿಗ್ವಿಟಿ ಇಫೆಕ್ಟ್. ಕೆಲವೊಬ್ರಿಗೆ ಅನ್ಸುತ್ತೆ ಸ್ಮೈಲ್ ಇದೆ ಅಂತ, ಕೆಲವೊಬ್ರಿಗೆ ಅನ್ಸುತ್ತೆ ಸ್ಮೈಲ್ ಇಲ್ಲ ಅಂತ. ಸೊ ಆ ರೀತಿ ತಯಾರು ಮಾಡಿರ್ತಕ್ಕಂಥ ಒಂದು ಚಿತ್ರ ಅದು. ಸೊ ಎಷ್ಟು ತಲೆ ಓಡಿಸಿ ಮಾಡಿರ್ಬೇಕು ವಿಚಾರ ಮಾಡಿ. ವಿಶ್ವದ ಅತ್ಯಂತ ಹೆಚ್ಚು ವಿಮರ್ಶೆಗೊಂಡ ಚಿತ್ರ ಇದು. ಪ್ಯಾರಿಸ್ನ ಲೂವ್ರಾ ಮ್ಯೂಸಿಯಂನಲ್ಲಿದೆ. ಎಲ್ಲಿ? ಲೂವ್ರಾ ಮ್ಯೂಸಿಯಂ. ಲೂವ್ರಾ, LUVRE. ಗಾತ್ರ ಇರೋದು 77 × 53 ಸೆಂಟಿಮೀಟರ್. ಹಲವು ಬಾರಿ ಕಳ್ಳತನವಾಗಿದೆ.
1911ರಲ್ಲಿ ಕಳ್ಳತನವಾಗಿತ್ತು. 2 ವರ್ಷಗಳ ಬಳಿಕ ಇದು ಸಿಕ್ಕಿತ್ತು. ಸೊ ಇದೇ ಒಂದು ಕಳ್ಳತನದ ಮೇಲೆ ಒಂದು ಚಿತ್ರವನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ, ಚಲನಚಿತ್ರವನ್ನ, ದ ಮಿಸ್ಸಿಂಗ್ ಪೀಸ್ ಅಂತ. ಸೊ ಈ ಚಿತ್ರವನ್ನ ಎಲ್ಲರೂ ಹೋಗಿ ನೋಡಿ ಫಸ್ಟ್. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಮೂವಿ. ಇದೇ ಒಂದು ಚಿತ್ರದ ಬ್ಯಾನರ್ ಇದು. ಸೊ 3ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಹೀಗಿದೆ ಪ್ರಶ್ನೆ: ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ, ಇದನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸುದ್ದಿ ಆಚರಿಸಲಾಗುವ ದಿನ ಮೇ 3, ಅಂದ್ರೆ ಇವತ್ತೇ. ಈ ದಿನವನ್ನ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ವಿಶ್ವಸಂಸ್ಥೆ ಫಸ್ಟ್ ಟೈಮ್ ಇದನ್ನ ಸ್ಟಾರ್ಟ್ ಮಾಡಿದ್ದು. ಈ ಒಂದು ದಿನದಂದು ವಾಲ್ಟರ್ ಕ್ರಾನ್ಕೈಟ್ ಅನ್ನುವಂತ ಒಬ್ಬರು ಜರ್ನಲಿಸ್ಟ್, ಇವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ಏನು ಅಂತ ತಮ್ಮ ಒಂದು ಮಾತು ಹೇಳಿದ್ದಾರೆ ಅಂತಂದ್ರೆ, ಫ್ರೀಡಮ್ ಆಫ್ ದ ಪ್ರೆಸ್ ಇಸ್ ನಾಟ್ ಜಸ್ಟ್ ಇಂಪಾರ್ಟೆಂಟ್ ಟು ಡೆಮೋಕ್ರಸಿ, ಇಟ್ ಈಸ್ ಡೆಮೋಕ್ರಸಿ. ಎಷ್ಟು ಇಂಪಾರ್ಟೆಂಟ್ ಆಗಿರೋ ಒಂದು ಮಾತು ಇದು. ನಮ್ಮ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದೇನಿದೆ, ಇದು ಜಸ್ಟ್ ಪ್ರಜಾಪ್ರಭುತ್ವಕ್ಕೆ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ, ಇದೇ ಪ್ರಜಾಪ್ರಭುತ್ವ ಅಂತ. ಸೊ ಪ್ರಜಾಪ್ರಭುತ್ವದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪಾತ್ರ ಯಾವುದು? ಪತ್ರಿಕಾ ಸ್ವಾತಂತ್ರ್ಯದ್ದು. ಪತ್ರಿಕಾ ಸ್ವಾತಂತ್ರ್ಯ ಇದ್ರೆ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ತಿಳಿಯುತ್ತೆ. ಸೊ ಅದೇ ಒಂದು ಆಧಾರದ ಮೇಲೆ ನಮ್ಮ ಭಾರತಕ್ಕೆ ರ್ಯಾಂಕಿಂಗ್ ಕೂಡ ಸಿಕ್ಕಿದೆ ಇತ್ತೀಚೆಗೆ. ಅಂಡ್ ಆ ರ್ಯಾಂಕಿಂಗ್ ಎಷ್ಟು ಗೊತ್ತಾ? ಶಾಕ್ ಆಗ್ತೀರಾ. 151. 180 ದೇಶಗಳಿದ್ವು, ಅದರಲ್ಲಿ 151ನೇ ಸ್ಥಾನ ಭಾರತದ್ದು. ಆಕ್ಚುಲಿ ನಮ್ದು 2000ನೇ ಇಸ್ವಿಯಲ್ಲಿ 80ನೇ ಸ್ಥಾನ ಇತ್ತು ಇಡೀ ವಿಶ್ವದಲ್ಲಿ. ಆ 80ನೇ ಸ್ಥಾನದಿಂದ ಅದು ಹೋಗಿ ಈಗ 151ನೇ ಸ್ಥಾನಕ್ಕೆ ಬಂದಿದೆ. ತುಂಬಾನೇ ಕೆಳಮಟ್ಟದ ರ್ಯಾಂಕ್ ಅನ್ಬೋದು ಇದಕ್ಕೆ. ಇದನ್ನ ಈ ವರದಿಯನ್ನ ನೀಡೋರು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅನ್ನುವಂಥ ಸಂಸ್ಥೆ. ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್, RWB. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದರಲ್ಲಿ ಏನ್ ತಿಳ್ಕೊಬೇಕಂದ್ರೆ, ಭಾರತದಲ್ಲಿ ಈ ಒಂದು ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಯಾವುದೇ ಒಂದು ಕಾನೂನಿಲ್ಲ. ನೀವು ಬೇರೆ ದೇಶಗಳಲ್ಲಿ ಇದಕ್ಕಾಗಿ ಒಂದು ಸೆಪರೇಟ್ ಆಗಿ ಕಾನೂನನ್ನ ನೋಡ್ಬೋದು. ಅಮೆರಿಕಾದಲ್ಲೂ ಕೂಡ ಒಂದು ಸೆಪರೇಟ್ ಆಗಿ ಕಾನೂನಿದೆ. ಬಟ್ ಕಾನೂನಂತೂ ಇಲ್ಲ. ಬಟ್ ಸ್ಟಿಲ್ ಏನಂತಂದ್ರೆ, ನಮ್ಮ ಕೋರ್ಟ್ ಏನ್ ಮಾಡತ್ತೆ, ಆರ್ಟಿಕಲ್ 19ರ ಅಡಿಯಲ್ಲಿ ಅನೇಕ ಡಿಸಿಷನ್ಗಳನ್ನ ತಗೊಂಡ್ಬಿಡತ್ತೆ ಇದ್ರ ಮೇಲೆ. ಅದಕ್ಕೆ ಇದೇ ಒಂದು ಇದಕ್ಕೆ ಅನ್ವಯಿಸುತ್ತದೆ ಅಂತ ಕೂಡ ನಾವನ್ನ ಪರಿಗಣನೆಯನ್ನ ಮಾಡ್ತೀವಿ. ಬಟ್ ಕಂಪ್ಲೀಟ್ಲಿ ಇದಕ್ಕಾಗಿ ಅಲ್ಲ ಇದು ಆರ್ಟಿಕಲ್ 19. ಓಕೆ ಫ್ರೆಂಡ್ಸ್. ಸೊ ನಿಮಗೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ. ನೀವೆಲ್ಲರೂ ಉತ್ತಮ ಆಲೋಚನೆ ಮತ್ತು ಆಸೆಗಳನ್ನ ಹೊಂದಿ. ಉತ್ತಮ ಆಲೋಚನೆ ಮತ್ತು ಆಸೆಗಳನ್ನ ಹೊಂದೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ವಿಚಾರಗಳು ಉತ್ತಮವಾಗಿರಬೇಕು, ಆಸೆಗಳು ಕೂಡ ಉತ್ತಮವಾಗಿರಬೇಕು. ಸೊ ನಮ್ಮ ಭಾರತದಲ್ಲಿ 144 ಕೋಟಿ ಜನರಿದ್ದಾರೆ. ಆ 144 ಕೋಟಿಗಳಲ್ಲಿ 50% ಜನ 25 ವಯಸ್ಸಿನವರು, ಇನ್ನು 65% ಜನ ಇರೋರು 40 ವಯಸ್ಸಿನವರು. ಸೊ ಎಷ್ಟು ಯಂಗ್ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿದೆ. ಸೊ ಇದರ ಯೂಸ್ ನಾವು ಮಾಡ್ಕೋಬೇಕಂತಂದ್ರೆ ಉತ್ತಮ ಆಲೋಚನೆ ಮಾಡಿದಾಗಲೇ ಅಥವಾ ಉತ್ತಮವಾಗಿ ಆಸೆಗಳನ್ನು ಹೊಂದಿದಾಗಲೇ ಅದು ಪಾಸಿಬಲ್ ಆಗೋದು. ಸೊ ಇದೇ ಒಂದು ನಿಮಗೆ ಮೋಟಿವೇಶನ್ ಸಿಗ್ಲಿ ಅಂತ ನಾನು ಹೇಳಿದೆ ಇದನ್ನ. ಕಾಲೇಜನ್ನು ಬಂಕ್ ಮಾಡೋದನ್ನ ಬಿಟ್ಬಿಡಿ, ಸಿನಿಮಾ ನೋಡೋದನ್ನ ಬಿಟ್ಬಿಡಿ, ಸುಮ್ಮನೆ ಬೈಕ್ ಮೇಲೆ ಸುತ್ತಾಡೋದನ್ನ ಬಿಟ್ಬಿಡಿ, ರೀಲ್ಸ್ನ ನೋಡೋದನ್ನ ಬಿಟ್ಬಿಡಿ, ಗೇಮ್ಸ್ ಆಡೋದನ್ನ ಬಿಟ್ಬಿಡಿ. ಕೇವಲ ನಿಮ್ಮ ಗೋಲ್ ಮೇಲೆ ಫೋಕಸ್ ಮಾಡಿ, ಮುಂದೆ ಎಂಜಾಯ್ ಮಾಡೋಕ್ಕೆ ಟೈಮ್ ಬಂದೇ ಬರುತ್ತೆ. ಓಕೆ ಫ್ರೆಂಡ್ಸ್. ಸೊ ಮುಂದಿನ ಒಂದು ಪ್ರಶ್ನೆನ ನೋಡೋಣ. ನಾಲ್ಕನೇ ಪ್ರಶ್ನೆ ಫ್ರೆಂಡ್ಸ್, ಪಹಲ್ಗಾಮ್ ಉಗ್ರ ದಾಳಿ ಏನಾಗಿದೆ, ಇದರ ಹಿಂದೆ ಯಾವ ಸಂಸ್ಥೆಯ ಕೈವಾಡವಿದೆ? ಏಪ್ರಿಲ್ 22ರಂದು ಪಹಲ್ಗಾಮ್ ಉಗ್ರ ದಾಳಿ ಉಂಟಾಗಿತ್ತು. ಇದರ ಹಿಂದೆ ಕೈವಾಡ ಇರೋದು ದ ರೆಸಿಸ್ಟೆಂಟ್ ಫ್ರಂಟ್ ಅನ್ನೋದು, TRF ಅನ್ನುವಂಥ ಸಂಸ್ಥೆ. TRF ಅನ್ನೋದು ಲಷ್ಕರ್ ಎ ತೈಬಾ ಅನ್ನುವಂಥ ಸಂಘಟನೆ ಏನಿದೆ ಅದರ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಇತ್ತೀಚೆಗೆ ಏನಂತಂದ್ರೆ ISI ಕೂಡ ಇದರಲ್ಲಿ ಇನ್ವಾಲ್ವ್ ಇದೆ ಅಂತ ಒಂದು ನ್ಯೂಸ್ ಬಂದಿದೆ. ISI ಅನ್ನೋದೇನು? ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್. ಏನಿದು? ಇದು ಆಕ್ಚುಲಿ ಪಾಕಿಸ್ತಾನದ ಸೈನ್ಯ ಏನಿದೆ, ಪಾಕಿಸ್ತಾನದ ಆರ್ಮಿ, ಅದರ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಸಂಸ್ಥೆ ಇದು. ಇದು ಟೆರರಿಸ್ಟ್ ಆರ್ಗನೈಸೇಷನ್ ಅಲ್ವೇ ಅಲ್ಲ. ಆದರೆ ಇಡೀ ವಿಶ್ವದ ಎಲ್ಲ ದೇಶಗಳು ಈ ಒಂದು ISI ಅನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಅಂತಾನೆ ಕನ್ಸಿಡರ್ ಮಾಡೋದು. ಬಿಕಾಸ್ ಇವರು ಲಷ್ಕರ್ ಎ ತೈಬಾಗೆ ಪಹಲ್ಗಾಮ್ ದಾಳಿಯಲ್ಲಿ ಸಹಾಯವನ್ನು ಒದಗಿಸಿದ್ದಾರೆ ಅಂತ ತಿಳಿದು ಬಂದಿದೆ ಇತ್ತೀಚೆಗೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕಾಶ್ಮೀರದ ಒಂದು 20 ಜನರನ್ನ ಕೂಡ ದಾಳಿಗೆ ಸಹಾಯ ಮಾಡಿದ್ದಾರೆ ಅಂತ ಅನ್ಕೊಳ್ಳಲಾಗಿದೆ. ಒಟ್ಟು 2800 ಜನರನ್ನ ವಿಚಾರಣೆ ಮತ್ತು 150 ಜನರನ್ನ ಕಸ್ಟಡಿಯಲ್ಲೂ ಕೂಡ ತಗೊಳ್ಳಲಾಗಿದೆ. ಮುಂದೆ ನೋಡಿ, ನಾವು ಸ್ವಲ್ಪ ಈ ISI ಬಗ್ಗೆ ತಿಳ್ಕೊಳ್ಳೋಣ. ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಸ್ಥಾಪನೆ ಯಾವಾಗಾಗಿತ್ತು? 1948.
ಪಾಕಿಸ್ತಾನ ಮತ್ತು ಇಂಡಿಯಾ ಡಿವೈಡ್ ಆದ ಕೂಡಲೇ ISIನೂ ಕೂಡ ಸ್ಟಾರ್ಟ್ ಆಗಿಬಿಟ್ಟது. ಯಾಕಂದ್ರೆ ಯಾವುದೇ ಒಂದು ದೇಶದ ಆರ್ಮಿ ಇದ್ರ ಮೇಲೆ ಆ ಆರ್ಮಿಗೆ ಇಂಟೆಲಿಜೆನ್ಸ್ ಕೂಡ ಬೇಕೇ ಬೇಕು. ಇಂಟೆಲಿಜೆನ್ಸ್ ಏನ್ ಮಾಡತ್ತೆ, ವರದಿಗಳನ್ನ ಕೊಡತ್ತೆ. ಯಾವ ದೇಶ ಏನ್ ಮಾಡ್ತಿದೆ, ಅಥವಾ ಇಂಟರ್ನಲ್ ಏನಾದರೂ ಕಾನ್ಫ್ಲಿಕ್ಟ್ಸ್ ನಡೆಯೋದಿದ್ರೆ, ಏನಾದರೂ ಸೀಕ್ರೆಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗೋದಿದ್ರೆ ಅದೆಲ್ಲ ಇಂಟೆಲಿಜೆನ್ಸ್ ಮಾಡತ್ತೆ. ಒಂದು ಇಂಟೆಲಿಜೆನ್ಸ್ ಆರ್ಗನೈಸೇಷನ್ ಇದು. ಆದರೆ ಕೆಲಸ ಮಾತ್ರ ಇದರದ್ದು ಭಯೋತ್ಪಾದನೆ. ಪಾಕಿಸ್ತಾನಿ ಸೈನ್ಯ ಇದನ್ನ ನಿಯಂತ್ರಿಸುತ್ತದೆ. ಮುಂದೆ ಲಷ್ಕರ್ ಎ ತೈಬಾ ಬಗ್ಗೆ ತಿಳ್ಕೊಳ್ಳೋಣ. LET ಇದು 1990ರಲ್ಲಿ ಸ್ಥಾಪನೆ ಆಗಿತ್ತು. ಇದರ ಒಂದೇ ಒಂದು ಉದ್ದೇಶ ಭಾರತದಲ್ಲಿ ಭಯೋತ್ಪಾದನೆ. ಓಕೆ, 2001ರ ಒಂದು ಪಾರ್ಲಿಮೆಂಟ್ ಅಟ್ಯಾಕ್ ಮೇಲೆ ಇದರದೇ ಒಂದು ಕೈವಾಡ ಇತ್ತು. 2008ರ ಮುಂಬೈ ತಾಜ್ ಹೋಟೆಲ್ ಅಟ್ಯಾಕ್ನಲ್ಲೂ ಕೂಡ ಇದರದೇ ಕೈವಾಡ ಇತ್ತು. ಸೊ ಇದೇನಂತಂದ್ರೆ ISI ಏನ್ ಮಾಡತ್ತೆ ಗೊತ್ತಾ, ಈ ಒಂದು ಲಷ್ಕರ್ ಎ ತೈಬಾಗೆ ತನ್ನ ಲಾಜಿಸ್ಟಿಕ್ ಸಪೋರ್ಟ್ ನೀಡತ್ತೆ, ರಕ್ಷಣಾ ಸೇವೆಗಳನ್ನ ಕೂಡ ನೀಡತ್ತೆ. ಆದ್ದರಿಂದಲೇ ISIನೂ ಕೂಡ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅಂತಾನೆ ಕರೀತಾರೆ ಎಲ್ಲರೂ. ಮುಂದೆ ಈಗ ರೆಸಿಸ್ಟೆಂಟ್ ಫ್ರಂಟ್, ಆಕ್ಚುಲಿ ಈಗ ನ್ಯೂಸ್ನಲ್ಲಿರೋದು ದ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನೋದು. ಇದರ ಸ್ಥಾಪನೆ ತುಂಬಾನೇ ರೀಸೆಂಟಾಗಿ ಆಗಿದೆ 2019ರಲ್ಲಿ. ಇದು ಮುಖ್ಯವಾಗಿ ಭಾರತದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಷ್ಟೇ ಸಕ್ರಿಯವಾಗಿರೋದು. ಯಾಕಿದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಕ್ರಿಯವಾಗಿದೆ ಅಂತಂದ್ರೆ, ಇದರ ಹೆಸರೇ ಹೇಳತ್ತೆ ಸ್ಥಳೀಯ ಹೋರಾಟಗಾರರ ಸಂಘಟನೆ ಅಂತ. ಇದು ಭಾರತೀಯ ಒಂದು ಸಂಘಟನೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದು. ಇದು ಪಾಕಿಸ್ತಾನಿ ಸಂಘಟನೆ ಅಲ್ಲವೇ ಅಲ್ಲ, ಭಾರತೀಯ ಸಂಘಟನೆ. ಅದು ಎಲ್ಲಿ, ಸ್ಥಳೀಯ ಹೋರಾಟಗಾರರ ಸಂಘಟನೆ. ಇದು ಯಾಕೆ ಈ ರೀತಿ ಇವ್ರ ಹೆಸರು ತಮಗೆ ತಾವೇ ಕೊಟ್ಕೊಂಡಿದ್ದಾರೆ ಅಂತಂದ್ರೆ, ಈ LET ಅನ್ನೋದೇನಿದೆ ಲಷ್ಕರ್ ಎ ತೈಬಾ, ಇದಕ್ಕೆ ಅಂತಾರಾಷ್ಟ್ರೀಯ ಒತ್ತಡ ತುಂಬಾ ಇದೆ ಇವ್ರ ಮೇಲೆ, ಏನು ಭಯೋತ್ಪಾದನೆ ಮಾಡಬಾರ್ದಂತ. ಸೊ ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ, TRF ಅನ್ನುವಂಥ ಒಂದು ಮುಖವಾಡವನ್ನ ಧರಿಸಿ ಭಯೋತ್ಪಾದನೆಯನ್ನ ಮಾಡ್ತಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಇಂಟ್ರೆಸ್ಟಿಂಗ್ ಇದು. TRF ಅನ್ನುವಂಥ ಒಂದು ಮುಖವಾಡವನ್ನ ಧರಿಸಿದ್ದಾರೆ LETನವರು. ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಏನ್ ಮಾಡಿದ್ದಾರೆ, ಪಾಕಿಸ್ತಾನವನ್ನು ಉಗ್ರರ ಪೋಷಕ ದೇಶ ಅಂತಾನೆ ಟೀಕಿಸಿದ್ದಾರೆ. ಅಂಡ್ ದೇರ್ ಇಸ್ ನೋ ಮಿಸ್ಟೇಕ್ ಇನ್ ದಿಸ್. ಪಾಕಿಸ್ತಾನ ಒಂದು ಉಗ್ರರ ಪೋಷಕ ದೇಶನೇ ಹೌದು. ಮುಂದಿನ ಪ್ರಶ್ನೆ ಫ್ರೆಂಡ್ಸ್, 5ನೇ ಪ್ರಶ್ನೆ. ಇತ್ತೀಚೆಗೆ ಭಾರತೀಯ ವಾಯುಪಡೆ ಏನ್ ಮಾಡಿದೆ, ಫ್ಲೈಪಾಸ್ಟ್ ಮತ್ತು ಲ್ಯಾಂಡಿಂಗ್ ಕಾರ್ಯಾಚರಣೆಯನ್ನ ನಡೆಸಿದೆ. ಫ್ಲೈಪಾಸ್ಟ್ ಮತ್ತು ಲ್ಯಾಂಡಿಂಗ್ ಕಾರ್ಯಾಚರಣೆ ಅಂದ್ರೆ, ಫ್ಲೈಪಾಸ್ಟ್ ಅಂದ್ರೆ ಏನು ನೀವು ನೋಡಿರ್ಬೋದು, ವಿಮಾನಗಳು ಪೂರ್ತಿ ಲೋ ಆಲ್ಟಿಟ್ಯೂಡ್ನಲ್ಲಿ ಅಥವಾ ಪೂರ್ತಿ ಕೆಳಮಟ್ಟದಲ್ಲಿ ಬಂದು ಒಂದು ಹಾರಿ ಹೋಗ್ತವೆ, ಅದಕ್ಕೆ ಫ್ಲೈಪಾಸ್ಟ್ ಅಂತ ಕರೀತಾರೆ. ಲ್ಯಾಂಡಿಂಗ್ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ, ವಿಮಾನಗಳು ಕೆಳಗೆ ಇಳಿಯೋದಕ್ಕೆ ಲ್ಯಾಂಡಿಂಗ್ ಅಂತಾರೆ. ಸೊ ಈ ಒಂದು ಕಾರ್ಯಾಚರಣೆಯನ್ನ ಯಾವ ಒಂದು ರಸ್ತೆಯ ಮೇಲೆ ನಡೆಸಿದ್ದಾರೆ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಇದು. ರಸ್ತೆಯ ಮೇಲೆ ಅಂತ ಕೇಳ್ತಿದ್ದಾರೆ. ಸೊ ರಸ್ತೆಯ ಮೇಲೆ ವಿಮಾನ ಲ್ಯಾಂಡಿಂಗ್ ಆಗಕ್ಕೆ ಸಾಧ್ಯನಾ, ನಿಮ್ಮ ಪ್ರಶ್ನೆ ಇರ್ಬೋದು. ಬಟ್ ಹೌದು, ರಸ್ತೆಯ ಮೇಲೆ ವಿಮಾನ ಲ್ಯಾಂಡ್ ಆಗ್ತಿದೆ. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಗಂಗಾ ಎಕ್ಸ್ಪ್ರೆಸ್ ವೇ ಅಂತ ಉತ್ತರ ಪ್ರದೇಶದಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಆ ರಸ್ತೆ ಕೇವಲ ರಸ್ತೆ ಅಷ್ಟೇ ಅಲ್ಲ, ಕೇವಲ 2 ವೀಲರ್ 4 ವೀಲರ್ಗೆ ಅಷ್ಟೇ ಅಲ್ಲ, ಅದು ಯುದ್ಧದ ಸಿಚುವೇಶನ್ ಅಲ್ಲಿ ನಮ್ಮ ವಿಮಾನಗಳು ಕೂಡ ಬಂದು ಲ್ಯಾಂಡ್ ಆಗ್ಬೋದು ಅಂತ ಒಂದು ರಸ್ತೆ ಇದು. ಸೊ ಅಲ್ಲಿ ಏನ್ ಮಾಡಿದ್ದಾರೆ, ಒಂದು ಫ್ಲೈಪಾಸ್ಟ್ ಮತ್ತು ಲ್ಯಾಂಡಿಂಗ್ ಕಾರ್ಯಾಚರಣೆಯನ್ನ ಇತ್ತೀಚೆಗೆ ನಡೆಸಿದ್ದಾರೆ. ಎಲ್ಲಿ, ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇ ರಸ್ತೆ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಯಾವ್ಯಾವ ವಿಮಾನಗಳು, ರಾಫೆಲ್, ಸುಖೋಯ್, ಮಿರಾಜ್, MiG-29, ಜಾಗ್ವಾರ್, C-130 ಇತ್ಯಾದಿ ವಿಮಾನಗಳು ಇದರಲ್ಲಿ ಪಾಲ್ಗೊಂಡಿದ್ದವು. ಸೊ ಇಲ್ಲಿ ನೀವು ನ್ಯೂಸಲ್ಲೂ ಕೂಡ ನೋಡ್ಬೋದು, ನಮ್ಮ ಕನ್ನಡ ನ್ಯೂಸ್ ಪೇಪರ್ಗಳಲ್ಲಿ ಬಂದಿತ್ತು, ಎಕ್ಸ್ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳ ಕಮಾಲ್. ಇವತ್ತಿನ ನ್ಯೂಸ್ ಇದು. ಸೊ ಟೋಟಲ್ ನೋಡಿ ಫ್ರೆಂಡ್ಸ್, ಈ ಒಂದು ರಸ್ತೆ ಏನಿದೆ, ಟೋಟಲ್ ಇದರ ಡಿಸ್ಟೆನ್ಸ್ ಎಷ್ಟಿದೆ, 3.5 ಕಿಲೋಮೀಟರ್ಸ್. 3.5 ಕಿಲೋಮೀಟರ್ಸ್ ಉದ್ದದ ರಸ್ತೆ ಇದು. ಇದರ ಮೇಲೆ ನಾವು ಹಗಲು ಮತ್ತು ರಾತ್ರಿ ಎರಡೂ ಟೈಮಲ್ಲಿ ಬಂದು ಲ್ಯಾಂಡಿಂಗ್ ಮಾಡಬಹುದು. ವಿಮಾನಗಳ ಒಂದು ಅಗಾಧವಾದ ತೂಕ ಇರುತ್ತೆ, ವಿಮಾನಗಳದ್ದು ತೂಕ ತುಂಬಾ ಜಾಸ್ತಿ ಇರುತ್ತೆ. ನಾರ್ಮಲ್ 4 ವೀಲರ್ ಗಾಡಿಗಳು ಏನಿರ್ತವೆ ಅದಕ್ಕಿಂತನೂ 10 ಟೈಮ್ಸ್ ತನಕನೂ ತೂಕ ಜಾಸ್ತಿ ಇರುತ್ತೆ. ಸೊ ಅಷ್ಟೆಲ್ಲ ತೂಕವನ್ನು ಕೂಡ ಸಹಿಸಿಕೊಳ್ಳುವಂತ ಶಕ್ತಿಯುತವಾಗಿರ್ತಕ್ಕಂಥ ಒಂದು ರಸ್ತೆಗಳಿವು. ರಾತ್ರಿ ಕೂಡ ಲ್ಯಾಂಡಿಂಗ್ ಆಗಿ ಸೂಕ್ತ ಬೆಳಕಿನ ವ್ಯವಸ್ಥೆ ಇಲ್ಲಿದೆ. ಲೈಟ್ಗಳನ್ನ ಇಲ್ಲಿ ಅನೇಕ ಲೈಟ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಎರಡೂ ಬದಿಗೆ CCTV ಕ್ಯಾಮ್ರಾಗಳು ಕೂಡ ಇವೆ. 250 CCTV ಕ್ಯಾಮ್ರಾಗಳು. ಸೊ ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಸುರಕ್ಷಿತವಾಗಿರ್ತಕ್ಕಂಥ ಒಂದು ರಸ್ತೆ ಇದು ಅಂತ. ಮುಂದೆ ಫ್ರೆಂಡ್ಸ್, ತುಂಬಾನೇ ರೀಸೆಂಟ್ ಆಗಿರೋ ನ್ಯೂಸ್ ಇದು. 6ನೇ ಪ್ರಶ್ನೆ ಇದೆ. ಕರ್ನಾಟಕದ ಒಂದು SSLC ಫಲಿತಾಂಶಗಳು ಈಗ ಬಂದ್ಬಿಟ್ಟಿವೆ. SSLC ಫಲಿತಾಂಶಗಳು. ಸೊ ಇದರಲ್ಲಿ ಅನೇಕ ರೆಕಾರ್ಡ್ಗಳನ್ನ ಮುರಿದು ಬಿಟ್ಟಿದೆ ಈ ಸಲದ SSLC ಫಲಿತಾಂಶಗಳು. ಫಸ್ಟ್ನೇದ್ ನೋಡಿ, ಮೊಟ್ಟ ಮೊದಲ ಬಾರಿಗೆ 22 ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಔಟ್ ಆಫ್ ಅಂಕಗಳನ್ನ ತಗೊಂಡಿದ್ದಾರೆ. 625 ಔಟ್ ಆಫ್ 625
624 ಅಂಕಗಳನ್ನು ಗಳಿಸಿದ್ದಾರೆ. ಓಕೆ, ಸೊ ಪ್ರಥಮ ಸ್ಥಾನ ಯಾವುದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಕ್ಕಿದೆ. 2ನೇ ಸ್ಥಾನ ಉಡುಪಿ ಜಿಲ್ಲೆಗೆ. ಆಮೇಲೆ ಕೊನೆಯ ಸ್ಥಾನ ಸಿಕ್ಕಿರೋದು ಕಲಬುರಗಿ ಜಿಲ್ಲೆಗೆ. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಸ್ ಆಲ್ವೇಸ್ ಈ ಸಲನೂ ಕೂಡ ಹೆಣ್ಣು ಮಕ್ಕಳದ್ದೇ ಮೇಲುಗೈ, ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು. ಓಕೆ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ ಇದನ್ನೆಲ್ಲ. ಸೊ ಇಲ್ಲಿ ನ್ಯೂಸಲ್ಲೂ ಕೂಡ ಇವತ್ತೇ ಬಂದಿರೋ ನ್ಯೂಸ್ ಇದು. 22 ಟಾಪರ್ಸ್. 7ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ. 2024-25 GST ಸಂಗ್ರಹಣಾ ವರದಿ, GST ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, ಇದರಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು? ಕರ್ನಾಟಕದ ಸ್ಥಾನ 2ನೇ ಸ್ಥಾನ. ಒಟ್ಟು 17,815 ಕೋಟಿ ರೂಪಾಯಿಗಳನ್ನು ಕೇವಲ GST ಮುಖಾಂತರ ನಮ್ಮ ರಾಜ್ಯ ಸರ್ಕಾರ ಗಳಿಸಿದೆ. ಸೊ ಪ್ರಥಮ ಸ್ಥಾನ ಬಂದಿರುವುದು ಮಹಾರಾಷ್ಟ್ರಕ್ಕೆ. ಇವ್ರದಂತೂ ಕೇಳಲೇ ಹೋಗ್ಬೇಡಿ, 41,645 ಕೋಟಿ ರೂಪಾಯಿಗಳನ್ನು ಒಂದು ವರ್ಷದಲ್ಲಿ GST ಮುಖಾಂತರ ಗಳಿಸಿದೆ. 3ನೇ ಸ್ಥಾನ ಗುಜರಾತ್, 14,970 ಕೋಟಿ. ಸೊ ಸ್ವಲ್ಪ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಸರಕು ಮತ್ತು ಸೇವೆಗಳ ತೆರಿಗೆ ಅಂತ ಕರೀತಾರೆ. ಓಕೆ, ಸೊ ಯಾಕಿದ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಯಾಕೆ ಬಂತು, ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಯಾಕೆ ಇದನ್ನ ಪರ್ಚೇಸ್ ಕೊಟ್ಟರು ಮೋದಿಯವರು ಅಂತಂದ್ರೆ, ಮುಂಚೆ ತುಂಬಾನೇ ಅನೇಕ ತರಹದ ಟ್ಯಾಕ್ಸ್ಗಳಿದ್ವು. ಎಕ್ಸೈಸ್ ಡ್ಯೂಟಿ, ವ್ಯಾಟ್ ಅಂತ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ, ಸರ್ವಿಸ್ ಟ್ಯಾಕ್ಸ್ ಅಂತ, ಅನೇಕ ಇತ್ಯಾದಿ ರೀತಿಯ ಟ್ಯಾಕ್ಸ್ಗಳಿದ್ವು. ಅವುಗಳನ್ನೆಲ್ಲ ಸೇರಿಸಿ ಸಿಂಪಲ್ ಆಗಿ ಒಂದೇ ಮಾಡಿಬಿಟ್ರು, ಏನದು GST ಅಂತ. ಸೊ ತುಂಬಾನೇ ಒಂದು ಒಳ್ಳೆಯ ಕಾರ್ಯ ಅನ್ಬೋದು ಇದನ್ನ ಮೋದಿ ಗೌರ್ಮೆಂಟ್ದು. ಸೊ ಈ GSTಲಿ ಒಟ್ಟು 4 ಬಗೆಗಳಿವೆ. SGST, CGST, IGST, UTGST. ಏನಿದು SGST? ಸ್ಟೇಟ್ GST ಅಂದರೆ ರಾಜ್ಯಗಳು ಕಲೆಕ್ಟ್ ಮಾಡೋ GST. CGST ಅಂದರೆ ಸೆಂಟ್ರಲ್ GST, ಕೇಂದ್ರಕ್ಕೆ ಹೋಗುವಂತಹ GST. IGST ಅಂತಂದ್ರೆ ಇಂಟೆಗ್ರೇಟೆಡ್ GST, ಅಂದ್ರೆ ನಮ್ಮ ಅಂತರ್ರಾಜ್ಯ GST. ಇದು ಏನಂತಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನಾದರೂ ಸರಕು ಸಾಗಣೆ ಅಂತಂದ್ರೆ 1ನೇ ರಾಜ್ಯ 2ನೇ ರಾಜ್ಯಕ್ಕೆ ಕೊಡುವಂತಹ GSTಗೆ IGST ಅಂತ ಕರೀತಾರೆ. ಇದಕ್ಕೆ ಡಿಫ್ರೆಂಟ್ ಒಂದು 3ನೇ ಬಗೆ ಇದು. UTGST ಅಂದ್ರೆ ಯೂನಿಯನ್ ಟೆರಿಟರಿ GST, ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಲೆಕ್ಟ್ ಮಾಡುವಂತ GST. ಸೊ 4 ಬಗೆಗಳು. ಓಕೆ ಫ್ರೆಂಡ್ಸ್, ಆಕ್ಚುಲಿ ಇದು GST ಅನ್ನೋದೇನಿದೆ, ಇದರಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು ನಾನು ನಿಮಗೆ. ಈ GST ಇಂಟ್ರೊಡ್ಯೂಸ್ ಮಾಡಿದವರು ಆಗಿನ ಹಣಕಾಸು ಸಚಿವರಾದಂತ ಹಣಕಾಸು ಮಂತ್ರಿಗಳು, ಯಾರು? ಅರುಣ್ ಜೇಟ್ಲಿ. ಇವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾರ ನೇತೃತ್ವದಲ್ಲಿ? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ. ಅದಾದ್ಮೇಲೆ GST ಕಾಯ್ದೆಯನ್ನ ಇಂಟ್ರೊಡ್ಯೂಸ್ ಮಾಡಬೇಕಲ್ಲ. GST ಕಾಯ್ದೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಮ್ಮ ಒಂದು ಇದರಲ್ಲಿ ಸಂವಿಧಾನದಲ್ಲಿ GST ಕಾಯ್ದೆ ಇಂಟ್ರೊಡ್ಯೂಸ್ ಮಾಡೋಕೆ ಯಾವುದೇ ಒಂದು ಪ್ರಾವಧಾನವೇ ಇದ್ದಿರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು? 101ನೇ ತಿದ್ದುಪಡಿ ಮಾಡಿದ್ರು. 101ನೇ ತಿದ್ದುಪಡಿ ಮಾಡಿ ಅದೇ ವರ್ಷ 2017ರಲ್ಲೇನೆ GST ಆ್ಯಕ್ಟ್ ಅನ್ನ ತಗೊಂಡ್ಬಂದ್ರು. ಟೋಟಲ್ 4 GST ಆ್ಯಕ್ಟ್ಗಳನ್ನ ತಗೊಂಡ್ಬಂದ್ರು. ಆ GST ಆ್ಯಕ್ಟ್ಗಳು ಇವೆ: SGST ಆ್ಯಕ್ಟ್, CGST ಆ್ಯಕ್ಟ್, IGST ಆ್ಯಕ್ಟ್, UTGST ಆ್ಯಕ್ಟ್ ಅಂತ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ನಾವು ಇವತ್ತಿನ ಕರೆಂಟ್ ಅಫೇರ್ಸ್ಗಳನ್ನ ಮುಗಿಸ್ತಿದ್ದೀವಿ. ಹಾಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ನಿಮಗೆ. ಇವತ್ತು KPSC ಪರೀಕ್ಷೆಗಳು ಕೂಡ ಇವತ್ತೇ ಸ್ಟಾರ್ಟ್ ಆಗ್ತಿವೆ. ತುಂಬಾನೇ ಕಾಂಟ್ರವರ್ಸಿ ಆದಮೇಲೆ ಇವತ್ತು ಫಸ್ಟ್ ಟೈಮ್ KPSC ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಿವೆ. ಸೊ ಯಾರ್ಯಾರು ಎಕ್ಸಾಮ್ ಕೊಡ್ತಿದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಇವತ್ತಿನ ಕರೆಂಟ್ ಅಫೇರ್ಸ್ಗಳನ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಸೊ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ, ಇಂಟ್ರೆಸ್ಟಿಂಗ್ ಅನಿಸ್ತು ಅಂತ ಅನ್ಕೋತೀನಿ, ಬೋರಿಂಗ್ ಅಂತ ಅನಿಸಿಲ್ಲ ಅಂತ ಅನ್ಕೋತೀನಿ. ಹಾಗೇನಾದರೂ ಅನಿಸಿದ್ರೆ ನಿಮ್ಮ ಒಂದು ಫೀಡ್ಬ್ಯಾಕ್ ನನಗೆ ತುಂಬ ಇಂಪಾರ್ಟೆಂಟ್. ನಾನು ಹೇಗೆ ನಿಮಗೆ ಟೀಚ್ ಮಾಡ್ತಿದ್ದೀನಿ ಅದು ನನಗೆ ಗೊತ್ತಾಗಬೇಕಂತಂದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೇಕು ನನಗೆ. ಸೊ ಅದನ್ನು ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡೋದು ಮರಿಬೇಡಿ. ಆ್ಯಂಡ್ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಡೈಲಿ ಬಂದು ನಮ್ಮ ವಿಡಿಯೋಗಳನ್ನ ನೋಡಿ. ಡೈಲಿ ನಾವು ಅಪ್ಲೋಡ್ ಮಾಡ್ತೀವಿ. ತುಂಬಾ ಎಫರ್ಟ್ಸ್ ತೊಗೊಳುತ್ತೆ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.